Good morning, dear students. Welcome to mathematics online class. So, dear students, already completed that two exercise. Today, let us discuss about. So, next one, discount. Okay. So, ಇವತ್ತು discount start ಮಾಡೋಣ. Discount. ಸೊ ಇಲ್ಲೂ ಸಹ ನೀವು ಪ್ರೀವಿಯಸ್ ಏನು ಪ್ರಾಬ್ಲಮ್ ಫಾರ್ಮುಲಾ ಯೂಸ್ ಮಾಡಿದ್ರೆ ಅವನ್ನ ಯೂಸ್ ಮಾಡಬೇಕು. ಸೊ ಆಲ್ ಆಫ್ ಯು ಟೇಕ್ ಯುವರ್ ಟೆಕ್ಸ್ಟ್ ಬುಕ್ಸ್, ಯು ಸಿ ಹಿಯರ್ ಡೆಫಿನೇಷನ್ಸ್ ನೋಡಿ. ಎ ರಿಡಕ್ಷನ್ ಆನ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ದಿ ಆರ್ಟಿಕಲ್ಸ್ ಈಸ್ ಕಾಲ್ಡ್ ಎ ಡಿಸ್ಕೌಂಟ್. ಇದು ಬರ್ಕೋಬೇಕು, ನೀವು ನೋಟ್ಸ್ ಬರ್ಕೋಬೇಕು ಎಲ್ಲರೂ, ನಿಮ್ಮ ಟೆಕ್ಸ್ಟ್ ಬುಕ್ಸ್ ನೋಡ್ಕೊಂಡೇ ಬರ್ಕೊಳ್ಳಿ. ಓಕೆ, ಎ ರಿಡಕ್ಷನ್ ಆನ್ ದಿ ಮಾರ್ಕೆಟ್ ಪ್ರೈಸ್ ಆಫ್ ಆರ್ಟಿಕಲ್ ಈಸ್ ಕಾಲ್ಡ್ ಎ ಡಿಸ್ಕೌಂಟ್. ಓಕೆ ಡಿಯರ್ ಸ್ಟೂಡೆಂಟ್ಸ್, discount it is called as in many types. You see here, discount is always given on the market price of the article. This is one sentence. This is also okay. Discount is equal to market price minus selling price. This is also one definitions of the discount. Discount market price is the sometimes called a list price. Discount is equal to rate of discount times the market price. So therefore net price is equal to market price minus discount. ಇಷ್ಟು ತಿಳ್ಕೋಬೇಕು, ಇಷ್ಟು ಕಂಡೀಷನ್ ತಿಳ್ಕೋಬೇಕು. ಸೊ ನೆಕ್ಸ್ಟ್, ಸೊ ಸೇಮ್ ಆಸ್ ಇಟ್ ಈಸ್ ಇನ್ ಪ್ರಾಫಿಟ್ ಅಂಡ್ ಲಾಸ್ ಪ್ರಾಬ್ಲಮ್ಸ್. ಓಕೆ, ಸಾರಿ ಫಾರ್ಮುಲಾಸ್. ಓಕೆ, ಇಷ್ಟು ನೋಟ್ಸ್ ಬರ್ಕೋಬೇಕು ನೀವು. ಓಕೆ, ಫಸ್ಟ್ ಪ್ರಾಬ್ಲಮ್, ಯು ಸಿ ಫಸ್ಟ್ ಪ್ರಾಬ್ಲಮ್. ಸೊ ಇನ್ 9.3, an article marked 800 is sold for rupees 704. Find the discount and discount percent. Discount ಮತ್ತೆ discount percent ಎರಡೂ ಸಹ ಕಂಡುಹಿಡಿಬೇಕಂತೆ. ಓಕೆ, ಸೊ ಫಸ್ಟ್ ಟು ಟೇಕ್ ಮಾರ್ಕೆಟ್ ಪ್ರೈಸ್. ಸೊ ಎಂ ಪಿ ಇಸ್ ಇಕ್ವಲ್ ಟು ಹೌ ಮಚ್? ಎಂ ಪಿ ಇಸ್ ಇಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ರೂಪೀಸ್ 800. ರೂಪೀಸ್ 800. ಸೊ ನೆಕ್ಸ್ಟ್ ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇಸ್ ಇಕ್ವಲ್ ಟು ಹೌ ಮಚ್? 704 rupees. ಓಕೆ, ಸೊ ಫಸ್ಟ್ ಡಿಸ್ಕೌಂಟ್ ಕಂಡುಹಿಡಿಯಕ್ಕೆ ಡಿಸ್ಕೌಂಟ್ ಕಂಡುಹಿಡಿರಿ. ಡಿಸ್ಕೌಂಟ್ ಇಸ್ ಈಕ್ವಲ್ ಟು, ನಿಮ್ಗೆ ಅಲ್ಲಿ ಫಾರ್ಮುಲಾ ಇದೆಯಾ? ಮಾರ್ಕೆಟ್ ಪ್ರೈಸ್ ಎಂ ಪಿ, ಸಿಂಪಲ್ ಆಗಿ ಎಂ ಪಿ ಅಂತ ಬರ್ಬಿಡ್ರಿ, ಎಂ ಪಿ ಮೈನಸ್ ಸೆಲ್ಲಿಂಗ್ ಪ್ರೈಸ್. ಸೊ ದೇರ್ಫೋರ್ ಎಂ ಪಿ ಇಸ್ ಈಕ್ವಲ್ ಟು 800 ಮೈನಸ್ 704, ದಟ್ ಈಸ್ ಈಕ್ವಲ್ ಟು ಹೌ ಮಚ್? 96. ಡಿಸ್ಕೌಂಟ್ ಎಷ್ಟು ಬಂತು? 96 rupees ಬಂತು. Okay, discount is equal to 96. So next, this is one questions completed. So next question is discount percent. So discount percent will calculate nodi. Discount percent is equal to discount percent. Discount percent is equal to discount divided by MP into 100. Discount ಎಷ್ಟು ಇತ್ತು? ಡಿಸ್ಕೌಂಟ್ ಎಷ್ಟು ಕಂಡುಹಿಡಿದಿರಿ? 96. You write here 96. So MP is equal to how much? 800. ಅವರೇ ಕೊಟ್ಟಿದ್ದಾರೆ 800. MP is equal to 800 into 100. So cancel. Therefore 12. Discount percent is equal to 12%. Okay na? ಡಿಸ್ಕೌಂಟ್ ಪರ್ಸೆಂಟ್ ಇಸ್ ಇಕ್ವಲ್ ಟು ಹೌ ಮಚ್? 12%. ಸೊ ಇದರಲ್ಲಿ ಏನ್ ಮಾಡ್ತೀರಿ ಅಂತಂದ್ರೆ ನೀವು, ಅವ್ರು ಏನ್ ಕೇಳಿದ್ರೆ ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಮಾರ್ಕೆಟ್ ಪ್ರೈಸ್ ಮೈನಸ್ ಸೆಲ್ಲಿಂಗ್ ಪ್ರೈಸ್. 800 ಮೈನಸ್ 704, ದಟ್ ಈಸ್ ಈಕ್ವಲ್ ಟು 96. ಡಿಸ್ಕೌಂಟ್ ಪರ್ಸೆಂಟೇಜ್ ಇಸ್ ಈಕ್ವಲ್ ಟು ಡಿಸ್ಕೌಂಟ್ ಡಿವೈಡೆಡ್ ಬೈ ಎಂ ಪಿ ಇಂಟು 100. ಓಕೆ, ತುಂಬಾ ಸಿಂಪಲ್ ಪ್ರಾಬ್ಲಮ್ಸ್ ಇವೆಲ್ಲ. ಓಕೆ, ಅವ್ರು ಏನ್ ಕೇಳಿದ್ರೆ ಡಿಸ್ಕೌಂಟ್ ಕಂಡುಹಿಡಿರಿ ಅಂತ ಕೇಳಿದ್ದಾರೆ. ಆಲ್ರೆಡಿ ಗಿವನ್ ಎಂ ಪಿ, ಡಿಸ್ಕೌಂಟ್ ಇಸ್ ಈಕ್ವಲ್ ಟು ಫಾರ್ಮುಲಾ ಹಾಕೊಂಡು ಮಾಡೋದು. ನೆಕ್ಸ್ಟ್ ಡಿಸ್ಕೌಂಟ್ ಇಸ್ ಈಕ್ವಲ್ ಡಿಸ್ಕೌಂಟ್ ಡಿವೈಡೆಡ್ ಬೈ ಎಂ ಪಿ ಇಂಟು 100 ಮಾಡೋದು. So therefore this is 12%. This is percentage. This is this one. Okay, write on this. Okay, so next I am going to next problem number 2. To see problem number 2. Okay dear students, you see next problem number 2, your textbooks. A dress is sold at 5,050 after allowing a discount of 12%. Find its market price. MP ಕಂಡಿಬೇಕಂತೆ. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಏನು ಮಾಡೋದು? ಡಿಸ್ಕೌಂಟ್ ಅಂಡ್ ಡಿಸ್ಕೌಂಟ್ ಪ್ರೈಸ್.
but this problem here find out market price. So first ನಿಮ್ಮ selling price ಕೊಟ್ಟಿದ್ದಾರೆ. How much selling price? Selling price is equal to rupees 550. Okay, next rate of discount ಕೊಟ್ಟಿದ್ದಾರೆ. Rate of discount is how much? Rate of discount is equal to 12%. Rate of discount is equal to 12%. Okay, ನಾವು ಒಂದು ಕೆಲಸ ಮಾಡೋಣ, ಮಾರ್ಕೆಟ್ ಪ್ರೈಸ್ ಕಂಡುಹಿಡಿಯಬೇಕು. ಸೊ ದಟ್ಸ್ ವೈ ಮಾರ್ಕೆಟ್ ಪ್ರೈಸ್ ಯು ಕನ್ಸಿಡರ್ ಮಾಡೋಣ, ತೆಗೆದುಕೊಳ್ಳೋಣ. ಲೆಟ್ ಕನ್ಸಿಡರ್ ಸೇಮ್ ಮೀನಿಂಗ್. ಓಕೆ, ಟೇಕ್ ಅಂತ ತಗೋಬಹುದು. ಲೆಟ್ ನೋಡಿ ಬರೀತೀನಿ. ಲೆಟ್ ದ ಮಾರ್ಕೆಟ್ ಪ್ರೈಸ್ be rupees 100. Let the market price be rupees 100. So then ನೋಡಿ, then ಏನಾಗ್ತದೆ, selling price is equal to how much? ಈ market price ಎಷ್ಟು? 100. Okay, 100 minus percentage minus 12, that is equal to selling price is equal to how much? 88. ನಾನು ಏನ್ ಮಾಡಿದೆ, ಲೆಟ್ ದ ಮಾರ್ಕೆಟ್ ಅಂದ್ರೆ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ. ಎಷ್ಟು ರುಪೀಸ್ ಅಂತ? 100 ರುಪೀಸ್ ಅಂತ. ಆಕ್ಚುಲಿ 100 ರುಪೀಸ್ ಆದಾಗ ದೆನ್ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು 88 ಬರಲ್ಲ. ಸೊ ದೇರ್ ಫೋರ್ ನೋಡಿ, ಈಗ ಮಾರ್ಕೆಟ್ ಪ್ರೈಸ್ ಈಸ್ ದಟ್ ಈಸ್ ಈಕ್ವಲ್ ಟು 100. ಫಾರ್ಮುಲಾ ಗೊತ್ತಾ? 100 ಇಂಟು ಸೆಲ್ಲಿಂಗ್ ಪ್ರೈಸ್. ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಎಷ್ಟು? 550 ಡಿವೈಡೆಡ್ ಬೈ SP. ಇಲ್ಲೊಂದು ಫಾರ್ಮುಲಾ ಬರೆಯೋಣ ನಿಮಗೆ, ನೋಡಿ ಬೇಕಾದ್ರೆ ಫಾರ್ಮುಲಾ ಬರೀತೀನಿ. ಸೊ ಮಾರ್ಕೆಟ್ ಪ್ರೈಸ್ ದಟ್ ಈಸ್ ಈಕ್ವಲ್ ಟು 100 ಇಂಟು ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ನಾವು ಕನ್ಸಿಡರ್ ಮಾಡ್ಕೊಂಡಿದೀವಿ. ಸೆಲ್ಲಿಂಗ್ ಏನ್ ತಗೊಂಡಿದ್ದೀವಿ? ಸೆಲ್ಲಿಂಗ್ ಪ್ರೈಸ್ ಆಲ್ರೆಡಿ ಗಿವನ್. ಸೊ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಅನ್ನೋದ್ರ 188 ಇಂಟು ದಟ್ ಈಸ್ ಈಕ್ವಲ್ ಟು ನೋಡಿ 100 into selling price 550 divided by 88. So 558 divided by ಅಂತಂದ್ರೆ so total ಎಷ್ಟು ಬರ್ತದ? 55,000 divided by 88. ಇದನ್ನ ಕ್ಯಾನ್ಸಲ್ ಮಾಡಿ 100% 625 rupees. ಎಷ್ಟು ಅಂತಂದ್ರೆ ನಿಮ್ಗೆ ಬಂತದ 625 rupees ಬರ್ತದೆ. ಓಕೆನಾ? ಸೊ ಇದು ಸಿಂಪಲ್ ಪ್ರಾಬ್ಲಮ್ ಇದೆ. ಸೆಲ್ಲಿಂಗ್ ಪ್ರೈಸ್ ಬರ್ಕೊಳ್ಳೋದು 550, ಅವರೇ ಡಿಸ್ಕೌಂಟ್ ಕೊಟ್ಟಿದ್ದಾರೆ 12%. ನೀವು ಕನ್ಸಿಡರ್ ಮಾಡ್ಕೊಳ್ಳಿ. ಲೆಟ್ ದ ಮಾರ್ಕೆಟ್ ಪ್ರೈಸ್ ದಟ್ ಈಸ್ ಈಕ್ವಲ್ ಟು 100 rupees ಅಂತ. ದೆನ್ ಸೆಲ್ಲಿಂಗ್ ಪ್ರೈಸ್ ಇಸ್ ಈಕ್ವಲ್ ಟು ಏನು? 100 minus 12. ಸೊ ಇದು ಸೆಲ್ಲಿಂಗ್ ಪ್ರೈಸ್ ನಿಮ್ಗೆ ಸಿಗ್ತದೆ 88. ನೆಕ್ಸ್ಟ್ ಮಾರ್ಕೆಟ್ ಪ್ರೈಸ್ ಕಂಡಿಡ್ರಿ. ಸೊ 100 ಇಂಟು ಸೆಲ್ಲಿಂಗ್ ಪ್ರೈಸ್ ಡಿವೈಡೆಡ್ ಬೈ ದಿಸ್ ಸೆಲ್ಲಿಂಗ್ ಪ್ರೈಸ್. ಕನ್ಸಿಡರ್ ಸೆಲ್ಲಿಂಗ್ ಪ್ರೈಸ್. ದ ಸೆಲ್ಲಿಂಗ್ ಪ್ರೈಸ್ 550 divided by 88. ಸೊ therefore that is equal to 625 rupees. Okay? Right. Okay, so next problem number 4. Sorry, problem number 3. You see, a shopkeeper buys a shoot price for rupees 1,400 and marks it 60% above of the cost price. He allows discount of 15% on it. Find the market price of the shoot piece and also the discount given. Market price of the shoot ಮತ್ತೆ discount. Okay? Correct. So first you write down cost price. Cost price is equal to how much? 1,400. Cost price, you write cost price. Cost price is equal to rupees 1,400. So market price is equal to how much? 60% discount. 60% above. 60% above the cost price. Cost price ginta 60% above. Okay? So therefore market price is equal to 1,400 ಗೊತ್ತಿದೆ cost price. 60% above means add 60 here. So therefore that is equal to 60% ಈ ತರ ಬರ್ತದೆ. 1,400 plus
60% of 1400. 60% of 1400. ಇದನ್ನ ಇದು ಮಾಡಿ ಎಷ್ಟು ಬರ್ತದೆ 1400 ಪರ್ಸೆಂಟ್ ಅಂದ್ರೆ ಗೊತ್ತಾ ನಿಮಗೆ ಡಿವೈಡೆಡ್ ಬೈ 100 ಮಾಡಬೇಕು 60% means 60 divided by 100 of 1000 ಅಂದ್ರೆ into 1400. So simplify this. So 2020 is cancel. So next ಎಷ್ಟು ಬರ್ತದೆ ನೋಡಿ ಇದು ಎಷ್ಟು ಕೆಲಸ ಅಥವಾ 14 into 60 1400 plus 1400 2 means total that is equal to 1014 into 6%, that is equal to 6014 into 0. So next 640 6 4 is 24 2 6 is 840. So therefore 1400 so therefore that is equal to 0 4 0 4 2 8 4 is 2 8 plus 4 2 1 2240. Okay na 2240. This is ನಿಮಗೆ ಬಂದಿರೋದು ಮಾರ್ಕ್ಡ್ ಪ್ರೈಸ್. ಓಕೆ ಮಾರ್ಕ್ಡ್ ಪ್ರೈಸ್ ಯು ಸಿ ಇಲ್ಲಿ ಏನು ಕೊಡಿ once again you read a shopkeeper buys a shoe price of 1400 and marks it 60% above the cost price. ಇದೆ 60% above the cost price. Cost price it is equal to 1400. Therefore, so market price is equal to 1400 plus 60% of 1400. How much percent? Cost price. Cost price means already taking 1400. Therefore 1400 plus 60 divided by 100. So cancel it to get 2240. So next, he allows a discount of 50% on it. Find the market price. Market price is over. So 50 and shoot price and also the discount given. Okay, next continue that. So therefore that is discount is equal to discount is equal to rate of discount into market price. So rate of discount is equal to how much percent? 15% into market price. Market price is equal to how much? 2240. Therefore 15% ಅಂದ್ರೆ ಗೊತ್ತು ನಿಮಗೆ divided by 100 into 2240. So ಎಷ್ಟು ಬರ್ತದೆ ಕ್ಯಾನ್ಸಲ್ ಮಾಡಿ. So 0 cancel. Next 2 5s 2 1s 2 1s 2 2s 5 1s 5 3s. So therefore 3 into 1 1 2. Therefore 336. Discount is equal to 336. Okay, did you understand? So ಇದು ಸ್ವಲ್ಪ ತುಂಬಾ ದೊಡ್ಡ ಪ್ರಾಬ್ಲಮ್ ಇದೆ. ನೀವು ಸ್ವಲ್ಪ ನಿಧಾನವಾಗಿ ನೋಡ್ಕೊಂಡು ಮಾಡಿ. ಇನ್ನೊಂದ್ಸಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಕಾಸ್ಟ್ ಪ್ರೈಸ್ rupees is equal to 1400. But market price is equal to 60% above the cost price. Therefore market price is equal to 1400 plus market price means I want market price. So that is equal to 1400 plus 60. Okay, so 2240 and then discount is equal to rate of discount into 15%. 15 divided by 100 2240. Simplify this to get. Okay, write down this.